ಅಮ್ಮ 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 ಅಗ್ರಜ ಇವ್ರು ನಿಜವಾಗ್ಲೂ ನಮ್ಮ ಅಮ್ಮನ ಚಿತ್ರ ಬಿಡಿಸಿದೆ. ಇದು ನಮ್ಮ ಅಮ್ಮ ಇದು ನಮ್ಮ ಅಮ್ಮ ಇದು ನಮ್ಮ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ಟೊಮೆಟೊ ಆರ್ಡರ್ ಮಾಡಿದ್ ನೀವೇನಾ? ಏನು ಮಗ ಹುಡುಗಿ ಬಂದಿದ್ದಾಳೆ, ಊಟಲ್ಲಿ ಮಾಡ್ಕೊ ಹುಡುಗಿರು ಬರ್ತಾರಾ? ಏನು ಚಿನ್ನ, ನಿನ್ನ ಹೆಸರೇನು? ಅಣ್ಣ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅಣ್ಣನ ಯಾರಿಗೆ ಆಗ್ತದೆ ಚಿನ್ನ? ಹಾಗೆಲ್ಲ ಹೇಳ್ಬಾರ್ದು. ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ನಾನು ದುಡ್ಡು ಕೊಡಿ, ನಾನು ಹೋಗ್ಬಿಡ್ತೀನಿ. ಸರಿ, ದುಡ್ಡು ತಾನೇ ಬೇಕು. ಹೇಗಿದ್ರು ಫುಡ್ ತಂದಿದ್ಯಾ, ನಿನ್ನ ಕೈಯರನ್ನೇ ತಿನ್ಸು ಫುಡ್. ಓಕೆ ಅಣ್ಣ ಪ್ಲೀಸ್, ನಿಮ್ಮ ತಂಗಿ ಅನ್ಕೊಳ್ಳಿ ನನ್ನ. ನಾನು ಓದೋದಂದ್ರೆ ತುಂಬಾ ಇಷ್ಟ. ನಾನು ಓದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ. ಬಡವರಣ್ಣ, ನಮ್ಗೆಲ್ಲ ಓದಿನೇ ಕೆಲ್ಸ ಪಡ್ಕೋಬೇಕು ಅನ್ನೋ ಹುಚ್ಚು ಕನ್ಸು ಅಣ್ಣ. ಕೆಲ್ಸ ಸಿಗೋಷ್ಟು ಓದೋದು ತುಂಬಾ ಕಷ್ಟದ ಕೆಲಸ. ಇಲ್ಲಿವರೆಗೂ ನಾನು ನನ್ನ ಅಪ್ಪ ಅಮ್ಮಂಗೆ ಬರೀ ಖರ್ಚೆ ಮಾಡಿಸ್ದೆ. ಅಟ್ಲೀಸ್ಟ್ ಒಂದು 4 ಕಾಸಾದ್ರೂ ಅವ್ರಿಗೆ ವಾಪಸ್ ಕೊಡೋ ಹಾಗಾಗ್ಲಿ ಅಂತ ಈ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನಾನು ಇದೇ ತರ ಹೋಟೆಲಲ್ಲಿ ಪಾರ್ಸೆಲ್ ಕೌಂಟರಲ್ಲಿ ನಿಂತು ನಿಮ್ಮ ಆರ್ಡರ್ ಸರ್ವ್ ಮಾಡ್ತಿದ್ದಾಗ ನೀವು ಇದೇ ತರ ಮಾತಾಡ್ತಿದ್ರ ಅಣ್ಣ? ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ ಅಣ್ಣ. ಇವತ್ತು ನನ್ನ ಮೊದಲನೇ ದಿನ. ಪ್ಲೀಸ್ ಅಣ್ಣ, ಈ ತರ ಮಾತ್ರ ಮಾಡಬೇಡಿ, ದಯವಿಟ್ಟು ಕೈ ಮುಗಿತೀನಿ. ಮಗ, ನನ್ನ ತಂಗಿ ನೆನಪಾಗ್ಬಿಟ್ಲು, ದುಡ್ಡು ಕೊಟ್ಬಿಡೋಣ. ಹುಡುಗಿ ನಮ್ಮಮ್ಮ. ಇವರೇ ನಮ್ಮಮ್ಮ ಅನ್ಸುತ್ತೆ ಅಗ್ರಜ. ಆ ದೇವರಾಜಪ್ಪ ಅವರು ಬರ್ದಿರೋ ಆ ವ್ಯಕ್ತಿ ನಮ್ಮ ತಾಯಿನೇ ಅಲ್ವಾ? ಹ ನೋಡು ಅಗ್ರಜ, ಇವರೇ ನಮ್ಮಮ್ಮ. ಪ್ರಜ್ವಲ್, ಕರೀರಿ ಅವನ. ದೇವರಾಜಪ್ಪ ಬನ್ನಿ ಬನ್ನಿ. ದೇವರಾಜಪ್ಪ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ತಾಯಿ ಮುಖನೇ ನೋಡಿದಿರೋ ನಮ್ಗೆ ತಾಯಿ ಹೇಗಿದ್ದಾರೆ ಅಂತ ತೋರಿಸ್ಕೊಟ್ರಿ. ವಾದ್ಯ, ದೇವರಾಜಪ್ಪ ಅವೇ, ವೈದೇಹಿ ವಶಿಷ್ಠ ಹೀಗೆ ಇದ್ರು ತಾನೆ. ಇವಳೇ ತಾನೆ ನಮ್ಮಮ್ಮ. ಇವಳೇ ತಾನೆ ನಮ್ಮಮ್ಮ. ಇವಳೇ ತಾನೆ ನಮ್ಮಮ್ಮ. ಕಾಳೆ ಇಲ್ಲ.
ಅನ್ಕೊಂಡಾಗೆ ಸ್ಕೆಚ್ ಬಂದಿಲ್ಲ ಅಂತ ಹೇಳಿ ಆ ಥರ ಹೇಳ್ತಾ ಇದ್ದಾರಾ ಅಂತ. ಇಲ್ಲ ಅದಕ್ಕೆ ಕಳೆ ಇಲ್ಲ ಅಂತ ಅವ್ರು ಬೇರೇನೋ ಅರ್ಥದಲ್ಲಿ ಹೇಳ್ತಿದ್ದಾರೆ ಅನ್ಸುತ್ತೆ. ಇಲ್ಲ ಅಮ್ಮು, ಅವ್ರ ಮುಖ ನೋಡು, ತುಂಬ ಫೀಲ್ ಮಾಡ್ಕೊಂಡಂಗಿದೆ. ಆದ್ಯ ಮೇಡಮ್ ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ದಿನ ಚಿತ್ರ ಬಿಡಿಸ್ತಾ ಇರ್ತಾರೆ, ಅದ್ರಲ್ಲಿ ಏನು ವ್ಯತ್ಯಾಸ ಇದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಇಷ್ಟ ಆಯ್ತು ಬಿಡ್ತು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಲೈಫಲ್ಲೇ ನಮ್ಮ ತಾಯಿ ಹೆಂಗಿರ್ತಾರೆ ಅಂತ ನೋಡಿರ್ಲಿಲ್ಲ. ಆದ್ರೂ ಇವತ್ತು ಡೈರೆಕ್ಟಾಗಿ ನೋಡೋಕ್ಕಾಗದೇ ಇದ್ರು ದೇವರಾಜಪ್ಪ ಅವರು ಬಿಡಿಸಿರೋ ಸ್ಕೆಚಲ್ಲಿ ನೋಡಿದ್ರಲ್ಲ, ತುಂಬ ಖುಷಿ ಆಯಿತು. ಹೌದಣ್ಣ, ನಮ್ಮಮ್ಮ ನೋಡಕ್ಕೆ ಈ ಥರ ಇರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಈ ಸ್ಕೆಚ್ ನೋಡಾದ್ಮೇಲೆ ಅಮ್ಮನ ಯಾವಾಗ ನೋಡ್ತೀನೋ, ಅವ್ರ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಆಗ್ತಾ ಇದೆ. ಶಾಪ ಇದೆ, ಈ ಮನೆಗೆ ಶಾಪ ಇದೆ. ಎಲ್ಲ ನಾಶ ಆಗೋಗ್ತಾರೆ, ಸರ್ವನಾಶ ಆಗೋಗ್ತಾರೆ. ಬರ್ತಾರೆ ಬರ್ತಾರೆ, ಸದ್ಯದಲ್ಲೇ ಬರ್ತಾರೆ, ಯಾರನ್ನೂ ಸುಮ್ಮನೆ ಬಿಡಲ್ಲ. ವಶಿಷ್ಠ ಮನೆನ ನಿರ್ನಾಮ ಮಾಡ್ತಾರೆ. ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನೀವೆಲ್ಲರೂ ನಾಶ ಆಗೋಗ್ತೀರಾ. ಎಲ್ಲ ಸರ್ವನಾಶ ಆಗೋಗುತ್ತೆ, ಎಲ್ಲ ಸರ್ವನಾಶ ಆಗೋಗುತ್ತೆ, ಸರ್ವನಾಶ ಆಗೋಗ್ತೀರಾ, ಸರ್ವನಾಶ ಆಗೋಗ್ತೀರಾ. ಪ್ರಜ್ವಲ್, ಏನಾಯ್ತು ಅವ್ರಿಗೆ? ಯಾಕೆ ಹಾಗೊಟ್ಟೋದ್ರು? ಅವ್ರು ಹಾಗೆ ಸರ್, ಅವ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವ್ರನ್ನ ನಾನು ನೋಡ್ಕೋತೀನಿ. ದೇವರಾಜಪ್ಪ ಚಿತ್ರ ಬಿಡಿಸಿದ್ದಾರೆ ಮಾತ್ರಕ್ಕೆ ಇದು ಅಮ್ಮನೇ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿರೋರು ಯಾರು ಅಮ್ಮನ್ ನೋಡಿಲ್ಲ, ನೋಡಿರೋ ನಾನೊಬ್ನೇ. ಆದ್ರೆ ನನಗೆ ತುಂಬಾನೇ ಚಿಕ್ಕ ವಯಸ್ಸು, ಅವ್ರ ಮುಖ ಸರಿಯಾಗಿ ನೆನಪಿಲ್ಲ. ನಮ್ಮಿಷ್ಟು ಜನರಲ್ಲಿ ಅಮ್ಮನ ಮುಖ ಚೆನ್ನಾಗಿ ಜ್ಞಾಪಕ ಇರೋದು ಖಂಡಿತವಾಗ್ಲೂ ನಿಮ್ಮೊಬ್ಬರಿಗೆ. ಅಮ್ಮನ ಮುಖ ಹೀಗೆ ಇತ್ತ ಅಂತ ನೋಡಿ ಹೇಳ್ತೀರಾ? ಇವಳೆ ವೈದೇಹಿ, ನನ್ನ ಅಕ್ಕ.
ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ವೇದಾಂತ್? ನನ್ನ ಅಕ್ಕನಿಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಿ ಪ್ರಜ್ವಲ್, ಇಷ್ಟು ದಿನ ನಮ್ಮ ತಾಯಿ ಹುಡುಕೋ ವಿಚಾರದಲ್ಲಿ ನಮ್ಮ ಹತ್ರ ಐಡೆಂಟಿಟಿ ಇರಲಿಲ್ಲ. ಅವ್ರು ಹೇಗಿದ್ರು ಯಾರು ನೋಡಿರ್ಲಿಲ್ಲ. ಆದ್ರೆ ಇವಾಗ ನಮ್ಮ ಹತ್ರ ನಮ್ಮ ತಾಯಿ ಫೋಟೋ ಎಲ್ಲಿದೆ, ಅವ್ರು ಎಲ್ಲಿದ್ದಾರೆ ಅಂತ ಆರಾಮಾಗಿ ಹುಡುಕ್ಬೋದು. ಅದೆಷ್ಟೇ ಖರ್ಚಾಗ್ಲಿ, ಅದು ಯಾವನೇ ಅಡ್ಡ ಬರಲಿ, ನಾನು ನೋಡ್ಕೊಳ್ತೀನಿ. ನಮ್ಮ ತಾಯಿ ನಮ್ಮ ಮನೆಗೆ ಕರ್ಕೊಂಡ್ಬರೋ ಜವಾಬ್ದಾರಿ ನಿಮ್ದು. ಆರ್ಡರ್ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್. ಶೂರ್ ಸರ್, ನಿಮ್ಮ ತಾಯಿನ ನಿಮ್ಮ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಯೂಟ್ಯೂಬ್ಗೆ ಫಸ್ಟ್ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾವ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ್ಯಾ? ನಾವು ಫಸ್ಟ್ ವಿಡಿಯೋ ಮಾಡ್ತಿರೋದ್ರಿಂದ ಏನಾದರೂ ಸ್ವೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸರಿ ಅಮ್ಮು, ಸ್ವೀಟೇ ಮಾಡೋಣ. ಸರಿ. ಏನು ಸ್ವೀಟ್ ಮಾಡ್ತೀಯಾ? ಪಾಯಸ ಅಥವಾ ಒಬ್ಬಟ್ಟು ಥರದ್ದು ಏನಾದರೂ ಮಾಡ್ತೀಯಾ? ನಿನಗೆ ಏನು ಇಷ್ಟ ಅಂತ ಹೇಳೋ, ಅದನ್ನೇ ಮಾಡ್ತೀನಿ. ನನಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಅಕ್ಕ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಮುಖ್ಯ. ಆ ಥರದ್ದು ಏನಾದರೂ ಮಾಡು. ಹೌದು, ಅದು ನಿಜನೇ. ಆದ್ರೆ ವೇದಾಂತ್ ಬಾಬಾ ವಿಕ್ಕಿಯವ್ರ ಮನೇಲಿರೋವರೆಗೂ ನಾವು ವಿಡಿಯೋ ಮಾಡೋದಕ್ಕಾಗಲ್ಲ. ಏಕೆ? ಅವ್ರಿದ್ರೆ ಏನಾಯ್ತು? ಅಮ್ಮು, ನಾವು ಶೂಟ್ ಮಾಡಿ ಅಪ್ಲೋಡ್ ಮಾಡೋದನ್ನ ಅವ್ರು ನೋಡ್ತಾರಲ್ವಾ, ಆಮೇಲೆ ಏನ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ಅಂತ 1000 ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆಲ್ಲ ನನ್ನ ಕೈಲಿ ಉತ್ತರ ಕೊಡೋದಕ್ಕಾಗಲ್ಲ. ಅದು ನಿಜಾನೇ. ಒಂದ್ ಕೆಲಸ ಮಾಡು, ನೀನ್ ಅಡ್ಗೆ ಮಾಡ್ತಾ ಇರು, ನಾನು ವೇದಾಂತ ಆಫೀಸಿಗೆ ಓಡಿಸ್ಬಿಟ್ಟು ಬರ್ತೀನಿ. ಇವಾಗ ಶುರು. ನಡಿ, ಅಮೂಲ್ಯ, ಎಲ್ಲಿ ಕಳಿಸ್ತಿದ್ಯಾ? ಹಿಂಗ ಆಫೀಸಿಗೆ ಹೋಗಕ್ ಟೈಮ್ ಆಗಿಲ್ವಾ? ಬಾಸ್ಗೊಂದು ರೂಲ್ಸ್, ಸ್ಟಾಫ್ಸಿಗೊಂದು ರೂಲ್ಸಾ? ಅದೆಲ್ಲ ಆಗಲ್ಲ. ನಡಿ, ರೆಡಿಯಾಗಿ ಹೋಗು. ಪ್ಲೀಸ್. ನೀನ್ ಯಾಕೆ ನನ್ನ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಳ್ತಿದ್ಯಾ? ನನಗೆ ಯಾವಾಗ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಯಾಕೆ? ಹೊಸ ಸ್ಟಾರ್ಟ್ಅಪ್ ಕಂಪ್ನಿಗೆ ಫೈನಾನ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೋಬೇಕು ಅಂತ ರಾತ್ರಿ ಹೇಳ್ತಿದ್ದೀನಿ, ಮರ್ತೋಯ್ತಾ ಹೇಗೆ? ಹೌದಲ್ಲ, ಮರ್ತಿಲ್ಲ. ನೋಡಿ, ಹೋಗ್ತೀನಿ. ನನ್ನ ಜೊತೆ ನೀನು ಬರ್ಬೇಕಲ್ವಾ? ನಾನೇ ಬರ್ಬೇಕು? ನೀನ್ ಬಂದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ. ಯಾವಾಗ್ಲೂ ಹೆಂಡತಿ ಸೇರ್ಗಿಟ್ಕೊಂಡ್ ತಿರುಗ್ತಿಲ್ಲ, ನಿಂಗೇನು ಅನ್ಸಲ್ವಾ? ಮೊದಲು ಆಫೀಸಿಗೆ ನಡಿ, ನನಗೆ ಯಾವಾಗ ಬರ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಇಲ್ಲ, ನಾನು ಹೋಗೋದಿಲ್ಲ. ನೀನ್ ನನ್ನ ಜೊತೆ ಬಂದ್ರೆ ಮಾತ್ರ ಹೋಗೋದು. ಪ್ಲೀಸ್ ಬಾ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ, ನೀನು ಹೋಗು. ಏನಪ್ಪ ಅಂತ ಕೆಲಸ ನಿನಗೆ? ನೀನ್ ವೇದಾಂತ್ ವೆಂಚರ್ಸ್ಗೆ ಟಕ್ಕರ್ ಕೊಡ್ಬೇಕು ಅಂತ ಮನೇಲಿ ಫುಡ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಲೋ, ಏನ್ ಹಂಗ್ ನೋಡ್ತಾ ಇದ್ಯಾ? ಮನೇಲೆ ಕಾಂಪಿಟೇಟರ್ ಹುಡ್ಕೊಬಿಟ್ರು ಅಂತನಾ? ಅಷ್ಟೆಲ್ಲ ಯೋಚನೆ ಮಾಡ್ಬೇಡ, ನಂಗೆ ಅಂತ ಬುದ್ಧಿ ಇಲ್ಲ. ನೀನ್ ನಡಿ ಫಸ್ಟ್. ಸರಿ, ಇನ್ನು ಏನೇನ್ ಕೆಲಸ ಇದೆ ಎಲ್ಲ ಹೇಳ್ಬಿಡು. ಅಲ್ಲ ಕಣಯ್ಯ, ಮನೆಯಲ್ಲಿ ಗರ್ಭಿಣಿ ಹೆಂಗ್ಸಿರುವಾಗ ನಿನ್ ಜೊತೆ ಬೆಳಗ್ಗೆ ಬಂದ್ಬಿಡಕ್ಕಾಗತ್ತಾ? ಅವಳಿಗೆ ಸ್ವಲ್ಪ ಆರೈಕೆ ಮಾಡಿ, ಅವಳಿಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಟ್ಟು ನಿಧಾನಕ್ಕೆ ಬರ್ತೀನಿ. ನೀನ್ ಹೋಗು, ರೆಡಿ ಆಗು. ಹೋಗ್, ರೆಡಿಯಾಗಿ ಹೋಗು. ಹೋಗು. ಆಯ್ತಾ? ಏನಿದ್ದು? ನಡಿ, ಟೈಮ್ ಆಯ್ತು ಆಫೀಸ್ಗೆ. ಮಾತು ಹೇಳೋದ್ ಕೇಳ್ಬೇಕು. ನಡಿ ನಡಿ ನಡಿ. ಅಮೂಲ್ಯ, ಲಿಸನ್ ಟು ಮೀ. ನಡಿ 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 ನಡಿ. ಮಾತು ಕೇಳು.
ಅಗ್ರಜ ನಿಂದು ಸೇಮ್ ಕೇಸಾ? ವಿಕ್ಕಿ ಅಮ್ಮನ್ ಮನೆಗೆ ಹೋಗಿ ಇರ್ಲಿಕಾಯಿ ಉಪ್ಪಿನಕಾಯಿ ತಗೊಂಬನ್ನಿ. ಅದು BP ಶುಗರ್ಗೆಲ್ಲ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬನ್ನಿ. ನಡಿ. ಹಬ್ಬ ಅಕ್ಕ ಅವ್ರಿಬ್ರು ಇವಾಗ ಕೆಲ್ಸಕ್ಕೆ ಹೋಗಾಯ್ತು. ನಾವು ನಮ್ಮ ಕೆಲ್ಸನ ಆರಾಮಾಗಿ ಮಾಡ್ಬೋದು, ಇವಾಗ ಯಾರು ಕೇಳಲ್ಲ. ಸರಿ, ಹಾಗಾದ್ರೆ ಬೇಗ ಶುರು ಮಾಡೋಣ. ನೀನ್ ಹೀಗೆ ನಿಂತ್ಕೊಂಡಿದ್ರೆ ಆಗಲ್ಲ, ನನ್ಗೂ ಸ್ವಲ್ಪ ಹೆಲ್ಪ್ ಮಾಡು. ಹಾ ಅಕ್ಕ, ಈಗ ನಾವೇನು ಕ್ಯಾರೆಟ್ ಹಲ್ವಾ ಮಾಡ್ತಿದೀವಲ್ವಾ? ಅಮ್ಮು, ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ನೀನು ಹಲ್ವಾ ಪ್ರಿಪೇರ್ ಮಾಡು, ನಾನು ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ವುಮನ್ ಆಗ್ತೀನಿ, ಸರಿನಾ? ಸರಿ ಆಯ್ತು, ಏನೋ ಮಾಡು. ಇದಂತೆ ಸೈಡ್ ಬಿಡು. ಅಕ್ಕ ಕ್ಯಾರೆಟ್ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಮ್ಮು. ಕೊಡ್ಕೊ ಹಾ, ಎಲ್ಲ ಕರೆಕ್ಟ್ ಆಗಿದ್ಯಾ? ಕವರ್ ಆಗುತ್ತೆ. ಸರಿ, ಅದೇನೋ ನಿಮ್ ಕ್ಯಾಮ್ರಾ ವುಮೆನ್ ಏನೋ ಆಗ್ತೀನಿ ಅಂದಲ್ಲ, ತಗೊಂಡ್ ಮಾಡು. ಸರಿ, ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಾವೇನ್ ಮಾಡೋದಕ್ಕೆ ಹೊರಟಿದೀವಿ ಅಂತಂದ್ರೆ ಕ್ಯಾರೆಟ್ ಹಲ್ವಾ. ಹಲ್ವಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಈ ತರ ಕ್ಯಾರೆಟ್ ಹಲ್ವಾನ ನೀವ್ಯಾರು ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದುವರೆಗೂ ಈ ತರದ ಹಲ್ವಾನ ಯಾರು ಮಾಡಿರಲ್ಲ. ಈ ತರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದ್ರೆ ನೀವು ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ. ಈ ಸ್ಪೆಷಲ್ ಹಲ್ವಾ ಇನ್ನೇನು ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈ 5 ನಿಮಿಷದ ಹಲ್ವಾ ದಿನಕ್ಕೆ ನೀವು 10 ಸರಿ ಬೇಕಿದ್ರು ಮಾಡ್ಕೊಂಡು ತಿನ್ಬೋದು. ನೀವೆಲ್ರೂ ಕಾತರದಿಂದ ಕಾಯುತ್ತಿರುವ ಹಲ್ವಾ ಇನ್ನೇನು 5 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಹೇಗೆ ರೆಡಿ ಆಗುತ್ತೆ ಅಂತ ನಾನ್ ತೋರಿಸ್ತೀನಿ. ಹೀಗೂ ಉಂಟೆ.